ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಚಿನ್ನಯ್ಯ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಳೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿಯ ಅಂತ್ಯವಾಗಿದೆ. ಷಡ್ಯಂತ್ರಕೋರರು ಸಭೆಯನ್ನ ನಡೆಸಿದಂತಹ ಹೋಟೆಲ್ನಲ್ಲಿ ನಿನ್ನೆ ಮಹಜರು ಕಾರ್ಯ ಆಗಿದೆ. ನಾಳೆಗೆ ಮಾಸ್ಕ್ ಮ್ಯಾನ್ ನೋಡಿ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿಯ ಅಂತ್ಯವಾಗ್ತಾ ಇದೆ. ನಾಳೆಯವರೆಗೂ ಕೂಡ ಎಸ್ಐಟಿ ವಶದಲ್ಲಿ ಇರುವಂಥದ್ದು. ಈಗಾಗಲೇ ಷಡ್ಯಂತ್ರಕೋರರು ಎಲ್ಲೆಲ್ಲಿ ಸಭೆಯನ್ನ ಮಾಡಿದ್ರು, ಎಲ್ಲೆಲ್ಲಿ ತಂಗಿದ್ರು, ಆ ಹೋಟೆಲ್ನಲ್ಲಿ ಈಗಾಗಲೇ ಮಹಜರು ಕಾರ್ಯ ಕೂಡ ಆಗಿದೆ. ಉಜಿರೆಯ ಹಳ್ಳಿಮನೆ ಹೋಟೆಲ್ನಲ್ಲಿ ನಡೆದಂತಹ ಸ್ಥಳ ಮಹಜರು ನಿನ್ನೆ. ಇನ್ನು ಉಜಿರೆ ಜಾರ್ಮಡಿ ರಸ್ತೆಯಲ್ಲಿ ಇರುವಂತಹ ಹಳ್ಳಿಮನೆ ಹೋಟೆಲ್ನಲ್ಲಿ ಮಹಜರು ಕಾರ್ಯ ಆಗಿದೆ. ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಅಧಿಕಾರಿಗಳು ಪಂಚನಾಮೆಯನ್ನ ಮಾಡಿದ್ದಾರೆ. ಇದೇ ಹೋಟೆಲ್ನಲ್ಲಿ ಒಂದು ದಿನ ವಾಸ್ತವ್ಯವನ್ನ ಕೂಡ ಹೂಡಿರ್ತಾನೆ ಚಿನ್ನಯ್ಯ. ಹಳ್ಳಿಮನೆ ಹೋಟೆಲ್ನಲ್ಲಿ ನೋಡಿ, ಉಜಿರೆಯಲ್ಲಿ ಇರುವಂತಹ ಹಳ್ಳಿಮನೆ ಹೋಟೆಲ್ನಲ್ಲಿ ಒಂದು ದಿನ ಆತ ವಾಸ್ತವ್ಯವನ್ನ ಹೂಡಿರ್ತಾನೆ. ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿರ್ತಾನೆ ಆತ. ಹಲವಾರು ದಿನಗಳ ಕಾಲ ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಏನು ಸಹಕಾರ ನಗರದಲ್ಲಿ ಕಂಡು ಬರುತ್ತೆ, ಅದರಲ್ಲೂ ಕೂಡ ಮಟ್ಟಣ್ಣ ಅವರ ನಿವಾಸದ ಪಕ್ಕದಲ್ಲೇ ಕಂಡು ಬರುವಂತಹ ಅಂದರೆ 2 ಕಿಲೋಮೀಟರ್ ಅಂತರದಲ್ಲೇ ಇರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಲಾಗಿರುವಂಥದ್ದು. ಜೊತೆಗೆ ಉಜಿರೆಯಲ್ಲೂ ಕೂಡ ಹೋಗಿದ್ದಾನೆ ಆತ ನೋಡಿ. ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ತಮಿಳುನಾಡಿಂದ ಆತ ಬಂದವನು. ಜೊತೆಗೆ ಬೆಳ್ತಂಗಡಿಯಲ್ಲಿ ತಿಮರೋಡಿ ಅವರ ಮನೆಯಲ್ಲಿ ವಾಸ ಇರ್ತಾನೆ. ಉಜಿರೆಯಲ್ಲಿ ಹಳ್ಳಿ ಮನೆಯಲ್ಲಿ ಇರಿಸಿರ್ತಾರೆ. ಜೊತೆಗೆ ದೆಹಲಿಗೆ ಬೇರೆ ಹೋಗಿ ಬಂದಿರ್ತಾರೆ ಬುರುಡಿಯನ್ನು ಹಿಡ್ಕೊಂಡು. ಇನ್ನು ಬೆಂಗಳೂರಿನಲ್ಲಿ ಕೂಡ ಆತ ಏನು ವಾಸ ಇದ್ದ ಸರ್ವಿಸ್ ಅಪಾರ್ಟ್ಮೆಂಟ್ ಎಲ್ಲದರ ಈಗಾಗಲೇ ಮಹಜರು ಕಾರ್ಯವನ್ನು ಕೂಡ ಮುಗಿಸಲಾಗಿರುವಂಥದ್ದು. ಒಂದೊಂದೇ ರೀತಿಯಾದಂತಹ ವಿಚಾರಗಳು ಕೂಡ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯಾದಂತಹ ತಿರುವುಗಳನ್ನು ಈಗಾಗಲೇ ಪಡೆದುಕೊಳ್ತಾ ಇರುವಂಥದ್ದು. ಆತ ಎಲ್ಲಿ ವಾಸ ಇದ್ದ ಅನ್ನುವಂತಹ ಜಾಡನ್ನು ಬೆನ್ನತ್ತಿರುವಂತಹ ಎಸ್ಐಟಿ ಅಧಿಕಾರಿಗಳು ಅಲ್ಲೆಲ್ಲವೂ ಕೂಡ ಈಗಾಗಲೇ ಮಹಜರು ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳಿಂದ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. CCTV ಇದ್ದರೆ ಅದರ ಒಂದು DVR ಅನ್ನು ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗಾಗಲೇ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿರುವಂಥದ್ದು. ಈಗಾಗಲೇ ಪ್ರಮುಖವಾದಂತಹ ಘಟ್ಟವನ್ನು ಕೂಡ ತಲುಪ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಈಗಾಗಲೇ ವಿಚಾರಣೆಗಳು ಕೂಡ ಬಂದು ತಲುಪಿರುವಂಥದ್ದು, ಏನಿದೆ ಪ್ರೆಸೆಂಟ್ ಅಪ್ಡೇಟ್ಸ್ಗಳು ಏನಿದೆ? ಕುಸುಮ, ಚಿನ್ನಯ್ಯನ ವಿಚಾರಣೆ ಸಮಗ್ರವಾಗಿ ಮಾಡ್ತಾ ಇದೆ. SIT ಮತ್ತೆ ಪುನಃ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾ ಇದೆ. ಇಲ್ಲಿ SIT ಕಸ್ಟಡಿ ಇರತಕ್ಕಂತ ಚಿನ್ನಯ್ಯನನ್ನ ಮಹಜರ್ ಮಾಡ್ತಾ ಇದ್ರೆ ಮಹಜರ್ ಕಾರ್ಯ ಮೊದಲು ನೋಡಿದ್ವಿ. ತಿಮರೋಡಿ ನಿವಾಸ ಆಯಿತು, ಜಯಂತ್ ಅವ್ರ ನಿವಾಸ ಆಯಿತು, ಅದೇ ರೀತಿ ಮಠಣ್ಣಲ್ಲಿ ಭೇಟಿ ಮಾಡೋದು, ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಹಂತದಲ್ಲಿದೆ. ಅದೇ ರೀತಿಯಾಗಿ ಇದೀಗ ಹಳ್ಳಿಮನೆ ಹೋಟೆಲ್, ಯಾಕಂತ ಹೇಳಿದ್ರೆ ತಿಮರೋಡಿ ಅವರ ಆಪ್ತರು ಅಂತ ಹೇಳಂತಹ ಹಳ್ಳಿಮನೆ ಹೋಟೆಲ್ ಅಲ್ಲೇ ಚಿನ್ನಯ್ಯ ಉಳಿದುಕೊಂಡಿದ್ದಾನುವಂಥದ್ದು. ಹೀಗಾಗಿ ಒಂದು ದಿನದ ವಾಸ್ತವ್ಯ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಹೀಗಾಗಿ ವಿಚಾರಣೆ ವೇಳೆಯೂ ಕೂಡ ಆ ವಿಚಾರವನ್ನು ಬಾಯ್ಬಿಟ್ಟಿದ್ದೆ. ನನಗೆ ಬಂದಾಗ ಹಳ್ಳಿಮನೆ ಹೋಟೆಲ್ ಉಳಿಲಿಕ್ಕೆ ಅವಕಾಶ ಕೊಡ್ತಾ ಇದ್ರು ಅಂತೇಳಿ ಅದು ಒಂದೆರಡು ದಿನ ಮಾತ್ರ ಉಳಿದಂತೆ ಇಲ್ಲಿ ತಿಮರೋಡಿ ಅವರ ಮನೆಯಲ್ಲೇ ಉಳಿಲಿಕ್ಕೆ ವ್ಯವಸ್ಥೆ ಆಗ್ತಾ ಇತ್ತು. ಹೀಗಾಗಿ ಹಳ್ಳಿಮನೆ ಹೋಟೆಲ್ ಉಳ್ಕೊಳ್ತಾ ಇದ್ನಲ್ಲ, ಅವಾಗ ಏನೇನು ಮಾಡ್ತಾ ಇದ್ದ, ಹಳ್ಳಿಮನೆ ಹೋಟೆಲ್ ಆಗಿದ್ದಾಗಲೂ ಕೂಡ ಒಂದಿಷ್ಟು ಜನ ಭೇಟಿ ಮಾಡೋದಂತ ವಿಚಾರ. ಅದಾದ ಬಳಿಕ ಹೋಟೆಲ್ CCTVಗಳು ಇರುತ್ತೆ, ಆ ಎಲ್ಲಾ ವಿಚಾರವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಇಲ್ಲಿ ಆ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಹಳ್ಳಿಮನೆ ಹೋಟೆಲ್ ಮಹತ್ವದ ಸಾಕ್ಷಿಗಳು ಕೂಡ ಕಲೆ ಹಾಕುವಂತ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಒಂದಿಷ್ಟು ಸಾಕ್ಷಿ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಯಾಕಂತ ಹೇಳಿದ್ರೆ 2 ದಿನಗಳ ಕಾಲ SIT ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ಮತ್ತೆ ಪುನಃ ದೆಹಲಿ ಲಿಂಕ್ ಇದೆ. ದೆಹಲಿ ಆದ ಬಳಿಕವಾಗಿ ಅದೇ ರೀತಿಯಾಗಿ ಕೇರಳ ಮತ್ತು ತಮಿಳುನಾಡು ಲಿಂಕ್ ಕೂಡ ಸಿಗ್ತಾ ಇದೆ. ಕೇರಳ ಷಡ್ಯಂತ್ರ ಮಾಡುವಂತ ಪ್ರಕರಣ, ತಮಿಳುನಾಡು ಆತ ಕೆಲಸ ಮಾಡುವಂತ ಪ್ರದೇಶ, ಅದೇ ರೀತಿಯಾಗಿ ದೆಹಲಿ ಕೂಡ ಹೋಗಿ ಬಂದಿದ್ದಂತ ವಿಚಾರ ಸಿಗ್ತಾ ಇದೆ. ಹೀಗಾಗಿ ದೆಹಲಿಗೆ ಯಾಕೆ ಹೋಗಿ ಬಂದ, ಅಲ್ಲಿ ಯಾವ ಪ್ರಭಾವಿ ನಾಯಕನ ಭೇಟಿಯಾದ ಎಲ್ಲವನ್ನೂ ಕೂಡ ತಲಾಶ್ ಮಾಡಬೇಕಾಗುತ್ತೆ. ಹೀಗಾಗಿನೇ ಚಿನ್ನಯ್ಯನನ್ನ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿರುತ್ತೆ. ಇದಾದ್ಮೇಲೆ ಮಹಜರ್ ಮುಗುತ್ತೆ. ಮಹಜರ್ ಮೇಲೆ ಮುಗಿದ ಮೇಲೆ ಯಾರೆಲ್ಲ ಆರೋಪಿಗಳ ಹೆಸರು ಹೇಳಿದಾನೋ ಅವರೆಲ್ಲರೂ ಕೂಡ ಎದುರು ಬೇರು ಕೂರಿಸಿಕೊಂಡು ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂತ ಪ್ರಯತ್ನವನ್ನ SIT ಮಾಡುತ್ತೆ. ಒಟ್ಟಾರಾಗಿ ಈಗ ಮಹಜರು ಕಾರ್ಯ ಒಂದು ಹಂತಕ್ಕೆ ಬಂದಿದೆ. 70% ಅಷ್ಟಾಗಿದೆ. ಇನ್ನು 10-20% ಬಾಕಿ ಉಳಿದಿದ್ದು ಅದು 2 ದಿನಗಳು ಮುಗಿಸುವಂತ ಪ್ರಯತ್ನವನ್ನು SIT ಮಾಡ್ತಾ ಇದೆ. ಕುಸುಮ.